ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾರ್ದೆಲ್ಲ ಚಾನಲಲ್ಲಿ ವ್ಯೂಸ್ ಬರಲ್ಲ, ಸೊ ತುಂಬಾ ಟೆನ್ಷನ್ ಆಗಿಬಿಟ್ಟಿರ್ತೀರ. ನನ್ನ ಚಾನಲಲ್ಲಿ ಮಾತ್ರ ವ್ಯೂಸ್ ಬರಲ್ಲ, ಬೇರೆಯವ್ರ ಚಾನಲ್ ಮಾತ್ರ ಬರುತ್ತೆ, ನಂದು ಏನು ಪ್ರಾಬ್ಲಮ್ ಆಗ್ತಿದೆ ಅದು ಇದು ಅಂತ ಮನಸ್ಸಲ್ಲೆಲ್ಲ ಅಂದ್ಕೊಂಡಿರ್ತೀರಲ್ಲ. ಸೊ ನನ್ನ ಅನ್ಲಕ್ಕಿ, ಅವ್ರ ಲಕ್ಕಿ, ಅದು ಇದು ಅಂತ ಅಂದ್ಕೊಂಡಿರ್ತೀರಲ್ಲ. ಸೊ ಅದದ್ದು ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ಸೊ ಏನಕ್ಕೆ ನಿಮ್ಮ ಚಾನಲಲ್ಲಿ ವ್ಯೂಸ್ ಬರಲ್ಲ, ಏನು ತಪ್ಪು ಮಾಡ್ತಾ ಇರ್ತೀರ ನೀವು. ಆ್ಯಂಡ್ ಸರ್ಚಬಲ್ ಟಾಪಿಕ್, ಟ್ರೆಂಡಿಂಗ್ ಟಾಪಿಕ್ ನಿಮಗೆ ಎಲ್ಲಿಂದ ಸಿಗುತ್ತೆ ನಿಮ್ಮ ಚಾನಲ್ಗೆ. ಸೊ ಎಲ್ಲರಿಗೂ ಟ್ರೆಂಡಿಂಗ್ ಟಾಪಿಕ್ ಬಂದುಬಿಟ್ಟು, ಸೊ ಯಾರ್ಯಾರ್ದು ಡಿಫ್ರೆಂಟ್ ಕ್ಯಾಟಗಿರಿ ಇರುತ್ತಲ್ಲ, ಸೊ ಡಿಫ್ರೆಂಟ್ ಕ್ಯಾಟಗಿರಿ ಅವ್ರದ್ದು ಸೊ ಟ್ರೆಂಡಿಂಗ್ ಟಾಪಿಕ್ ಅಂತ ಒಂದು ಬರುತ್ತೆ. ಸೊ ಅಲ್ಲಿ ವೀಡಿಯೋಸ್ ಶೋ ಆಗುತ್ತೆ. ಅದು ಬಂದುಬಿಟ್ಟು ಎಲ್ಲರಿಗೂ ಸೇಮ್ ಟಾಪಿಕ್ನೇ ಶೋ ಆಗೋಲ್ಲ, ಓಕೆನಾ. ಸೊ ಎಲ್ಲರದ್ದು ಬಂದುಬಿಟ್ಟು ಕ್ಯಾಟಗರೀಸು ಚೇಂಜ್ ಇರುತ್ತೆ. ಎಲ್ಲರೂ ಒಂದೇ ಥರ ವೀಡಿಯೋ ಮಾಡಲ್ಲ, ಬೇರೆ ಬೇರೆ ಥರ ವೀಡಿಯೋ ಮಾಡೋದಲ್ವ. ಸೊ ಎಲ್ಲನೂ YT ಸ್ಟುಡಿಯೋದಲ್ಲಿ ಇರುತ್ತೆ. ಸೊ ನಿಮ್ಮ YT ಸ್ಟುಡಿಯೋದನ್ನ ನೀವು ಅರ್ಥ ಮಾಡ್ಕೋಬೇಕು, ತಿಳ್ಕೊಬೇಕು. ಯಾವ ಥರ YT ಸ್ಟುಡಿಯೋನೇ ನಿಮಗೆ ಸಜೆಸ್ಟ್ ಮಾಡುತ್ತೆ ಎಲ್ಲನೂ. ಸೊ ನಮಗೆ ತಿಳ್ಕೊಬೇಕು, ನಾವು ಅರ್ಧಂಬರ್ಧ ತಿಳ್ಕೊತೀವಿ, ನಾವು ಏನೂ ತಿಳ್ಕೊಳ್ಳೋದಿಲ್ಲ. ಸೊ ಎಲ್ಲ ತಿಳ್ಕೊಂಡು ನೀವು 15 ಡೇಸ್ ನೀವು ವರ್ಕ್ ಮಾಡಿಬಿಟ್ಟು ರೆಗ್ಯುಲರ್ ಆಗಿ ಒಂದಿನೂ ಮಿಸ್ ಮಾಡಿದೆ 15 ಡೇಸಲ್ಲಿ ನೀವು ರೆಗ್ಯುಲರ್ ಆಗಿ ವರ್ಕ್ ಮಾಡಿಬಿಟ್ರೆ ನಿಮ್ಮದು 100% ವ್ಯೂಸ್ ಏನಾಗಿರುತ್ತೆ ಜಾಸ್ತಿ ಆಗುತ್ತೆ ಆ್ಯಂಡ್ ಇನ್ಕ್ರೀಸ್ನೂ ಆಗುತ್ತೆ, ಓಕೆನಾ. ಆಮೇಲೆ ಬಂದುಬಿಟ್ಟು ನನಗೆ ಕಾಮೆಂಟ್ ಮಾಡಿ, ಓಕೆನಾ, ನಿಮ್ಮ ವ್ಯೂಸ್ ಜಾಸ್ತಿ ಆಯಿತಾ ಇಲ್ವಾ, ಕಮ್ಮಿ ಆಯಿತಾ ಅಂತ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಾನು ನಿಮಗೆ ತೋರಿಸ್ಬಿಡ್ತೀನಿ, ಓಕೆನಾ. ಸೊ ಇಲ್ಲಿ ನೋಡೋಣ, YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ, ಓಕೆನಾ. ಯಾವ ಥರ ನಿಮಗೆ ಟಾಪಿಕ್ಕು ನಿಮ್ಮ YT ಸ್ಟುಡಿಯೋದಲ್ಲೇ ನಿಮಗೆ ಸಿಗುತ್ತೆ ಆ್ಯಂಡ್ ಯಾವ ಥರ ನಾವು ಸರ್ಚ್ ಮಾಡಬೇಕಂತ ಕೆಲವೊಬ್ಬರಿಗೆ ಇನ್ನೂ ಡೀಪಾಗಿ ಗೊತ್ತಿರಲ್ಲ. ಸೊ ಕೆಲವೊಬ್ಬರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಒಂದು 10% 20% ಗೊತ್ತಿರುತ್ತೆ YT ಸ್ಟುಡಿಯೋದಲ್ಲಿ, ಓಕೆನಾ. ಸೊ ಎಕ್ಸಾಂಪಲ್ಗೆ ನನ್ನ ಚಾನಲ್ನೇ ತೊಗೊಳ್ಳಿ. ಸೊ ನನ್ನ ಚಾನಲ್ ಫಸ್ಟ್ ಬಂದುಬಿಟ್ಟು ಇಷ್ಟು ವ್ಯೂಸ್ ಬರ್ತಾ ಇದ್ದಿಲ್ಲ, ಓಕೆನಾ. ಸೊ ಇಲ್ಲಿ 51 ಲಾಸ್ಟ್ 90 ಡೇಸ್ದು ನಾನು ತೋರಿಸ್ತಾ ಇರೋದು ಡಾಟಾ ನಿಮಗಿಲ್ಲಿ. ಸೊ ನೋಡಿ, ಸಬ್ಸ್ಕ್ರೈಬರ್ಸ್ ಇಷ್ಟ ಇದೆ ಆ್ಯಂಡ್ ರೆವೆನ್ಯೂ ಕೂಡ ನಂದು ಇಷ್ಟ ಇದೆ, ನಾನು ಯಾವುದೂ ಹೈಡ್ ಮಾಡ್ತಿಲ್ಲ ನಿಮ್ಮ ಹತ್ರ, ಓಕೆನಾ ಗೈಸ್. ಸೊ ಲಾಸ್ಟ್ 28 ಡೇಸಲ್ಲಿ ಇಷ್ಟು ವ್ಯೂಸ್ ಬಂದಿದೆ ಆ್ಯಂಡ್ ಇಷ್ಟು ವಾಚ್ ಟೈಮ್ ಸಿಕ್ಕಿದೆ. ಸೊ ನಮಗೆ ಎಷ್ಟು ಬೇಕು ವಾಚ್ ಟೈಮ್, ಸಬ್ಸ್ಕ್ರೈಬ್ ಅಂತ ಇದ್ದೀನಿ, ವಾಚ್ ಟೈಮ್ ನಮಗೆ ಎಷ್ಟು ಬೇಕು ಏನಕ್ಕೆ ಮಾನಿಟೈಸೇಷನ್ ಮಾಡೋಕ್ಕೆ. ಸೊ ನಮಗೆ ಬರೀ 4000 ವಾಚ್ ಟೈಮ್ ಅವರ್ ಬೇಕು, ಓಕೆನಾ. ಸೊ ನಾವು ಇದರಿಂದನೇ ಬಿದ್ದಿರ್ತೀವಿ, ನಾವು ಬರೀ ವಾಚ್ ಟೈಮ್ ಹೆಂಗೆ ಕಂಪ್ಲೀಟ್ ಮಾಡೋದು ಅಂತ ಅದರಿಂದನೇ ಅದನ್ನು ಥಿಂಕ್ ಮಾಡ್ತಾ ಇರ್ತೀವಿ, ಓಕೆನಾ. ಯಾವ ಥರ ಕಂಪ್ಲೀಟ್ ಮಾಡೋದಂತ. ಸೊ ಇದು ನಿಮ್ಮದು YT ಸ್ಟುಡಿಯೋದಲ್ಲೇ ಇರುತ್ತೆ, ನೀವು ಅದರದ್ದು ಏನು ವೈರಲ್ ಟಾಪಿಕ್ ಏನಿದೆ ಅದು ನಿಮ್ಮ YT ಸ್ಟುಡಿಯೋದಲ್ಲಿರುತ್ತೆ. ನೀವು ಆ ವೈರಲ್ ಟಾಪಿಕ್ ಏನಿರುತ್ತೆ ಅದ್ರ ಮೇಲೆ ಅದ್ರ ಕೀವರ್ಡ್ಸು ಆ್ಯಂಡ್ ಆ ಥರ ಟೈಪ್ ವೀಡಿಯೋಸ್ ನೀವೇನಾದರೂ ಮಾಡಿದರೆ, ಆ ಥರ ಟೈಟಲ್ ಹಾಕಿದರೆ ನಿಮಗೆ 100% ವ್ಯೂಸ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಸೊ ನಂದು ಕೂಡ ಫಸ್ಟ್ ಬಂದುಬಿಟ್ಟು ತುಂಬ ಕಮ್ಮಿನೇ ಇದ್ದಿದ್ದು ವ್ಯೂಸು, ವಾಚ್ ಟೈಮ್ ಆಗಲಿ, ಸಬ್ಸ್ಕ್ರೈಬರ್ ಆಗಲಿ, ರೆವೆನ್ಯೂ ಆಗಲಿ, ಅದೂ ಕೂಡ ಕಮ್ಮಿನೇ ಜನ್ರೇಟ್ ಆಗ್ತಾ ಇದ್ದಿದ್ದು. ಸೊ ಈಗ ಬಂದುಬಿಟ್ಟು ಎಲ್ಲ ಜಾಸ್ತಿನೇ ಆಗಿದೆ. ನಾನು ಏನು ಟಾಪಿಕ್ ಏನಿದೆ, ಸೊ ಡೈಲಿ ನಾನು ಒಂದೊಂದು ವೀಡಿಯೋ ಮಾಡ್ತೀನಲ್ಲ, ಸೊ ಆ ಟಾಪಿಕ್ ಬಂದುಬಿಟ್ಟು ನಾನು ಡೈಲಿ ಬೇಸಿಸಲ್ಲಿ ಎಲ್ಲಿಂದ ತೊಗೊಬರ್ತೀನಿ, YT ಸ್ಟುಡಿಯೋದಿಂದನೇ ಸರ್ಚ್ ಮಾಡಿ, YT ಸ್ಟುಡಿಯೋದಿಂದನೇ ನಾನು ಟಾಪಿಕ್ಗಳನ್ನ ಸರ್ಚ್ ಮಾಡಿ ಯಾವುದು ಹೈ ವಾಲ್ಯೂಮ್ ಇದೆ, ಯಾವುದು ಲೋ ವಾಲ್ಯೂಮ್ ಇದೆ, ಇದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ನಾನು ವೀಡಿಯೋಸ್ಗಳನ್ನ ಮಾಡ್ತೀನಿ. ಸೊ ಅದು ಯಾವ ಥರ ನೀವು ಚೆಕ್ ಮಾಡ್ಬೋದು ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ ಗೈಸ್. ಸೊ ನನ್ನ ವೀಡಿಯೋ ನೀವು ಫಸ್ಟೇ ನೋಡ್ಕೊಳ್ಳಿ, ನಾನು ಒಂದು ಲೇಟೆಸ್ಟ್ ಎಲ್ಲ ಪಾಪ್ಯುಲರ್ ವೀಡಿಯೋ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ಸೊ ಇಲ್ಲೆಲ್ಲ ನೋಡಿ, ನಂದು ಈಗ 1000 ಮೇಲೇ ನಂದು ವ್ಯೂಸ್ ಏನಿದೆ ಬರುತ್ತೆ. ಸೊ ಎಲ್ಲ ಕ್ರಿಯೇಟರ್ಸ್ ಏನಿರ್ತಾರೆ ಅವ್ರದ್ದು ವ್ಯೂಸ್ ಬಂದುಬಿಟ್ಟು ಯಾವ ಥರ ಜಾಸ್ತಿ ಆಗೋದಂದರೆ, ಸೊ ನಿಮ್ಮದು ಯಾವ ಥರ ಜಾಸ್ತಿ ಆಗ್ಬೋದು ಮುಂದಕ್ಕೆ ಅಂದರೆ, ನೀವು YT ಸ್ಟುಡಿಯೋದಿಂದನೇ ಟಾಪಿಕ್ ತೊಗೊಂಡು ಮಾಡ್ತಾಯಿದ್ರೆ, ಸೊ ಒಂದು ವಾರದಲ್ಲಿ 2 ಸಲ ಯೂಟ್ಯೂಬ್ ಏನು ಮಾಡುತ್ತೆ, ವೀಡಿಯೋಗಳನ್ನ ವೈರಲ್ ಮಾಡುತ್ತೆ, ಓಕೆನಾ. ಅದು ಯಾವ ಡೇ ಅಂತ ಗೊತ್ತಿರಲ್ಲ. ಸೊ ಡೈಲಿ ನೀವು ಬೇಸಿಸಲ್ಲಿ ವೀಡಿಯೋಸ್ ಏನಾದರೂ ಅಪ್ಲೋಡ್ ಮಾಡ್ತಾಯಿದ್ರೆ, ಸೊ ವಾರದಲ್ಲಿ 2 ವೀಡಿಯೋ ನಮ್ಮದು ವೈರಲ್ ಆಗುತ್ತೆ. ಸೊ ನೀವು YT ಸ್ಟುಡಿಯೋದಿಂದನೇ ವೀಡಿಯೋ ನೀವು ತೊಗೊಂಡು ಮಾಡ್ತಾಯಿದ್ರೆ, ಸರ್ಚ್ ಟಾಪಿಕ್ ಏನಿದೆ YT ಸ್ಟುಡಿಯೋ ನಿಮ್ಗೆ ಯಾವುದು ಸಜೆಸ್ಟ್ ಮಾಡ್ತಿದ್ದೆ ಅದೇ ಟಾಪಿಕ್ನ ನೀವು ತಗೊಂಡು ಏನಾದರೂ ಮಾಡ್ತಾಯಿದ್ರೆ ನಿಮ್ಮದು 100% ವ್ಯೂಸು ಜಾಸ್ತಿ ಆಗುತ್ತೆ, ಬೇಗ ವಾಚ್ ಟೈಮ್ ಏನಿದೆ ಅದನ್ನು ಕಂಪ್ಲೀಟ್ ಆಗುತ್ತೆ, ಸಬ್ಸ್ಕ್ರೈಬರ್ಸು ಏನಿದೆ ಅದೇ ಕಂಪ್ಲೀಟ್ ಆಗಿಬಿಡುತ್ತೆ, ಓಕೆನಾ. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಮೋಸ್ಟ್ ವಿಡಿಯೋ, ಓಕೆನಾ. ಸೊ ಇದೆಲ್ಲ, ಸೊ ಇದು ನಾನು 8 ಡೇಸ್ ಮುಂಚೆ ಹಾಕಿದ್ದು ನೋಡಿ ಗೈಸ್, ನಾನಿದು 8 ಡೇಸ್ ಮುಂಚೆ ಹಾಕಿದ್ದು, ಇದರದ್ದು ವ್ಯೂಸ್ ನೀವು ನೋಡ್ಬೋದು 18+ ಹೋಗಿದೆ, ಓಕೆನಾ. ಆ್ಯಂಡ್ ಇದರದ್ದು ನಾನು ಡಾಟಾ ಶೋ ಮಾಡೋದಾದರೆ ನಿಮಗೆ ಇಲ್ಲಿ ನೋಡಿ 18 + 6K 17.8K ಮೋರ್ ದೆನ್ ಯೂಶಲ್ ಅಂತ ಇಲ್ಲಿ ಅವರು ಕೊಟ್ಟಿದ್ದಾರೆ, ಓಕೆನಾ. ನಂದು ಫಸ್ಟ್ ವೀಡಿಯೋಸ್ಗಿಂತನೂ ಇದು ಜಾಸ್ತಿನೇ
ವ್ಯೂಸ್ ಬಂದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಆ್ಯರೋ ಬಟನ್ ಇದೆಯಲ್ಲ ಅದನ್ನು ಕೊಟ್ಟಿದ್ದಾರೆ. ಓಕೆನಾ, ಇಲ್ಲಿ ವಾಚ್ ಟೈಮ್ ನೀವು ಈ ಒಂದು ವೀಡಿಯೋದಲ್ಲಿ ನಂದು ವಾಚ್ ಟೈಮ್ ನೋಡಿ ಎಷ್ಟು ಸಿಕ್ಕಿದೆ ಅಂತ ನೀವೇ ಇಲ್ಲಿ ನೋಡ್ಬೋದು. ಅದೊಂದು ವೀಡಿಯೋದಲ್ಲಿ ನಂದು 795 ವಾಚ್ ಟೈಮ್ ಏನಿದೆ ಸಿಕ್ಕಿದೆ. ಸೊ ನಮಗೆ ಎಷ್ಟು ಬೇಕಾಗಿರೋದು, ಬೇಕಾಗಿರೋದು ಜಸ್ಟ್ 4000 ಅವರ್ಸು. ಓಕೆನಾ, ಸೊ ನಿಮ್ಗೆ ಒಂದು ವೀಡಿಯೋಗೆ ಎಷ್ಟು ವಾಚ್ ಟೈಮ್ ಅವರ್ ಸಿಕ್ಕಿದರೆ ನೀವು ಈಸಿಲಿ ಎಷ್ಟು 15 ಡೇಸಲ್ಲಿ ಈಸಿಲಿ ಏನು ಮಾಡ್ಬೋದು, ಮಾನಿಟೈಸೇಷನ್ ಈಸಿಲಿ 15 ಡೇಸಲ್ಲಿ ನೀವು ಮಾಡ್ಕೋಬೋದು. ಓಕೆನಾ, ಈ ಥರ ವಾಚ್ ಟೈಮ್ ನಿಮಗೆ ಸಿಗ್ತಾ ಇದೆ. ಆ್ಯಂಡ್ ಇದರಲ್ಲಿ ನೀವು ನೋಡೋದಾದರೆ ನಂದು ಸಬ್ಸ್ಕ್ರೈಬರ್ ನೋಡಿ ಎಷ್ಟು ಗೇಯ್ನ್ ಆಗಿದ್ದಾರೆ ಅಂತ. 298 ಸಬ್ಸ್ಕ್ರೈಬ್ ಆಗಿದ್ದಾರೆ. ಇನ್ನು ಸಬ್ಸ್ಕ್ರೈಬರ್ಸ್ ಆದರೆ 300 ಆಗಿಬಿಡುತ್ತೆ. ಓಕೆನಾ, ಸೊ ನಮಗೆ ಎಷ್ಟು ಬೇಕಾಗಿರೋದು ಜಸ್ಟ್ 1000 ಸಬ್ಸ್ಕ್ರೈಬರ್ ಬೇಕಾಗಿರೋದು. ನೀವು ಈ ಥರ ನೀವು ನಿಮ್ಮ YT ಸ್ಟುಡಿಯೋದಲ್ಲಿ ಏನಿದೆ ಟಾಪಿಕ್ಸ್ಗಳು ಅದನ್ನು ನೀವು ಚೆಕ್ ಮಾಡಿಬಿಟ್ಟು ಏನಾದರೂ ವೀಡಿಯೋಸ್ಗಳನ್ನೇನಾದರೂ ಮಾಡಿದರೆ ನಿಮ್ದು ಈಸಿಲಿ ಬಂದುಬಿಟ್ಟು ಆಗಿಬಿಡುತ್ತೆ. ಇದೊಂದು ವೀಡಿಯೋದಲ್ಲಿ ನನಗೆ ಡಾಲರ್ನೂ ಕೂಡ ಸಿಕ್ಕಿದೆ. ನಾನು ಇಷ್ಟು ಡಾಲರ್ ಸಿಕ್ಕಿದೆ ನೋಡಿ. ಇದೊಂದು ವೀಡಿಯೋದಲ್ಲಿ $8 ಆಗಿದೆ ನಂದು. ಓಕೆನಾ, ಸೊ ಇದು ರೆವೆನ್ಯೂ ಹಾಗೆ ಇಲ್ಲ ಅಂತ ಹೇಳ್ತಾರೆ, ಬಟ್ ನಾನೇನು ಹೈಡ್ ಮಾಡಲ್ಲ, ನಾನು ತೋರಿಸ್ತೀನಿ ಎಲ್ಲ, ನೀವು ನೋಡ್ಕೋಬೋದು ಈಸಿಲಿ. ಓಕೆನಾ, ಆ್ಯಂಡ್ ಇದರದ್ದು ರಿಯಲ್ಲಿ ಡೈಲಿ 48 ಅವರ್ಸಲ್ಲಿ ನಂದು ಇಷ್ಟು ವ್ಯೂಸ್ ಬರ್ತಾಯಿದೆ ಅಂತಲೂ ನಿಮಗೆ ತೋರಿಸ್ತಾ ಇದೆ. ಒಂದು ಎಕ್ಸಾಂಪಲ್ಗೆ ನಾನು ನಿಮಗೆ ತೋರಿಸಿದ್ದು. ಓಕೆನಾ, ನೋಡ್ಕೊಳ್ಳಿ ಅಂತ. ಓಕೆನಾ, ಸೊ ಈಗ ನಾವು ಡ್ಯಾಶ್ ಬೋರ್ಡಿಗೆ ಬರೋದಾದರೆ ಈಗ ನಾವು ಫೈಂಡ್ ಯಾವ ಥರ ಮಾಡೋದು ಟಾಪಿಕ್ ನಿಮಗೆ ಒಂದು ಸಲ ತೋರಿಸ್ಬಿಡ್ತೀನಿ. ಓಕೆನಾ, ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ತೋರಿಸ್ಬಿಡ್ತೀನಿ. ಸೊ ತುಂಬ ಜನ ಇರಿಟೇಟ್ ಆಗಿಬಿಡ್ತೀರ ಆಮೇಲೆ ಇದನ್ನೇ ತೋರಿಸ್ತಾ ಕೂತ್ಕೊಂಡ್ರೆ ನಾನು. ಓಕೆನಾ, ಸೊ ಇಲ್ಲಿ ನಾವು ಕಂಟೆಂಟಲ್ಲಿ ಹೋಗೋಣ. ಕಂಟೆಂಟಲ್ಲ ಇಲ್ಲಿ ಅನಲಿಟಿಕ್ಸಲ್ಲಿ ಹೋಗೋಣ. ಓಕೆನಾ, ಅನಲಿಟಿಕ್ಸ್ ಇಲ್ಲಿ ಇದು ಬಂದುಬಿಟ್ಟು ನಮ್ಮದು ಅನಲೈಟಿಕ್ಸ್. ಓಕೆನಾ, ಇದರಲ್ಲಿ ಹೋಗ್ಬಿಟ್ಟು ಇಲ್ಲಿ ಬಂದುಬಿಟ್ಟು ನಿಮಗೆ ನೋಡಿ, ಇಲ್ಲಿ ಬಂದುಬಿಟ್ಟು ನಿಮಗೆ ಟಾಪ್ ಕಂಟೆಂಟ್ ಅಂತ ತೋರಿಸುತ್ತೆ. ಸೊ ನಿಮಗೆ ಯಾವ ವಿಡಿಯೋ ವೈರಲ್ ಆಗ್ತಿದೆ ಅಂತ ಇಲ್ಲಿ ಟಾಪ್ ಕಂಟೆಂಟು ಇಲ್ಲಿ ಶೋ ಆಗ್ತಿದೆ. ಎಷ್ಟು 1 2 3 4 5 ವೀಡಿಯೋಸ್ ನಮಗಿಲ್ಲಿ ಕೊಡ್ತಾರೆ. ಟಾಪ್ 5 ವೀಡಿಯೋಸ್ ಕೊಡ್ತಾರೆ. ಓಕೆನಾ, ಸೊ ಇದರಲ್ಲಿ ನಮಗೆ ಯಾವುದರಲ್ಲಿ ವ್ಯೂಸ್ ಜಾಸ್ತಿ ಇದೆ, ಇದು ಎಲ್ಲನೂ ವ್ಯೂಸ್ ಜಾಸ್ತಿ ಆಗಿದೆ. ಸೊ ಇದು ಎಲ್ಲ ವೀಡಿಯೋಸಲ್ಲಿ ನಾವು ಮತ್ತೆ ಇನ್ನೊಂದು ಸಲ ಏನು ಮಾಡಬೇಕು, ಇದೇ ಟೈಪಲ್ಲಿ ಇದೇ ವಿಡಿಯೋ ತೆಗೆದು ಹಾಕಿಬಿಡೋದಲ್ಲ. ಓಕೆನಾ, ಇದೇ ಥರ ವಿಡಿಯೋ ಇನ್ನೊಂದು ಸಲ ನಾವು ಕ್ರಿಯೇಟ್ ಮಾಡಿ ಹಾಕಬೇಕು. ಎಲ್ಲಿ, ನಮ್ಮ ಯೂಟ್ಯೂಬಲ್ಲಿ. ಓಕೆನಾ, ಸೊ ಸೇಮ್ ನಾನು ಇಲ್ಲಿ ಶೋ ಮಾಡ್ತಾ ಇದ್ದೀನಲ್ಲ ನಿಮಗೆ. ಸೊ ಇಲ್ಲಿ ಟಾಪ್ ಕಂಟೆಂಟ್ ಅಂತ ಇದೆಯಲ್ಲ, ಒಂದು ಸಲ ನೋಡ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೊಬೇಡಿ. ಈ ಟಾಪ್ ಕಂಟೆಂಟಲ್ಲಿ 1 2 3 4 5 ವೀಡಿಯೋ ಕೊಡ್ತಾರೆ. ಸೊ ಈ 5 ವೀಡಿಯೋಲ್ಲಿ ನೀವು ಡೈಲಿ ಬೇಕಿದ್ದರೆ ಇದು ಯಾವುದಾದ್ರೂ ಒಂದು ವೀಡಿಯೋನ ಪಿಕ್ ಮಾಡಿಕೊಂಡು ಡೈಲಿ ಸೇಮ್ ಅದರ ಥರನೇ ಅದರ ರಿಲೇಟೆಡೇ ನೀವು ಇನ್ನೊಂದು ವೀಡಿಯೋ ಸೇಮ್ ಟೈಟಲ್ ಬೇಕಿದ್ರೆ ನೀವು ಯೂಸ್ ಮಾಡ್ಕೋಬೋದು. 1-2 ಸಲ ಯೂಸ್ ಮಾಡ್ಕೋಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡೋ ಹಾಗಿಲ್ಲ. ಆ್ಯಂಡ್ ಥಂಬ್ನೇಲ್ ಒಂದು ಸ್ವಲ್ಪ ನಿಮ್ಮದು ಚೇಂಜಸ್ ಇರಲಿ. ಬೇಕಿದ್ರೆ ಅದೇ ಥಂಬ್ನೇಲ್ನ ನೀವು ಯೂಸ್ ಮಾಡಿಕೊಂಡು ಏನು ಮಾಡಿ, ಎಡಿಟ್ ಮಾಡಿ ಥಂಬ್ನೇಲ್ನ ಒಂದು ಸ್ವಲ್ಪ ಅದರಲ್ಲಿ ಏನು ಫಾಂಟ್ ಇದೆ ಅದೊಂದು ಸ್ವಲ್ಪ ಫಾಂಟದು ಸ್ಟೈಲ್ ಏನು ಮಾಡಿ ಚೇಂಜ್ ಮಾಡಿ. ಓಕೆನಾ, ಅದೇ ಥಂಬ್ನೇಲ್ ನೀವು ಯೂಸ್ ಮಾಡ್ಕೋಬೋದು. ಈ 5 ವೀಡಿಯೋಸಲ್ಲಿ ನೀವು 5 ದಿವಸ ಯಾವುದಾದ್ರೂ ಒಂದರಲ್ಲಿ ಮಾಡಿದರೆ ನಿಮ್ಮದು 100% ಏನಾಗುತ್ತೆ, ವ್ಯೂಸು ಬರುತ್ತೆ. ಓಕೆನಾ, ಸೊ ಇದಾಯಿತು ನಮ್ಮದು ಫಸ್ಟ್ನೇದು ಇಲ್ಲಿ ಟಾಪ್ ಕಂಟೆಂಟಲ್ಲಿ. ಓಕೆನಾ, ಅದಾದಮೇಲೆ ನಮಗೆ ಇನ್ನೊಂದು ಏನು ಚೆಕ್ ಮಾಡಬೇಕು, ಇಲ್ಲಿ ಇನ್ಸ್ಪೈರೇಷನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಸರ್ಚ್ ಅಂತ ಇದೆಯಲ್ಲ, ಸೊ ಇಲ್ಲಿ ಸರ್ಚಲ್ಲಿ ಬಂದುಬಿಟ್ಟು ಸೊ ತುಂಬ ಜನ ಏನು ಮಾಡ್ತಾರೆ, ನನಗೆಲ್ಲ ಗೊತ್ತು ಇದನ್ನೆಲ್ಲ ನೋಡಿಬಿಟ್ಟು ಓಡೋಗ್ಬಿಡ್ತಾರೆ. ಬಟ್ ಇಲ್ಲಿ ಇನ್ನೂ ಇದೆ, ನಿಮಗೆ ತೋರಿಸ್ತೀನಿ ನಾನು. ಓಕೆನಾ, ಇಲ್ಲಿ ಸರ್ಚ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಇಲ್ಲಿ ಸರ್ಚಲ್ಲಿ ಸರ್ಚ್ ಮಾಡಿ. ನೀವು ಯಾವ ಟೈಪಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೀರಾ, ನೀವು ಯಾವ ಕಂಟೆಂಟಲ್ಲಿ ವರ್ಕ್ ಮಾಡ್ತಿದ್ದೀರಾ, ಇಲ್ಲ ಕ್ಯಾಟಗಿರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ, ಆ ಕ್ಯಾಟಗಿರಿ ಹಾಕಿ. ಓಕೆನಾ, ನಾನು ಸಿಂಪಲ್ ಈಗ ನಾನು ಟೆಕ್ ಕ್ಯಾಟಗಿರಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಆ್ಯಂಡ್ ಕಾರ್ಟೂನ್ ವೀಡಿಯೋಸ್ ಹೇಳ್ಕೊಡ್ತೀನಿ. ನಾನಿಲ್ಲಿ ಕಾರ್ಟೂನ್ ವೀಡಿಯೋ ಅಂತ ಹಾಕ್ತೀನಿ. ಓಕೆನಾ, ಕಾರ್ಟೂನ್ ವೀಡಿಯೋ ಅಂತ ಹಾಕಲ್ಲ, ಇಲ್ಲಿ ಹೌ ಟು ಮೇಕ್ ಕಾರ್ಟೂನ್ ವೀಡಿಯೋ. ಓಕೆನಾ, ಸಿಂಪಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನಿಮಗೆ ನೋಡಿ ಗಾಯ್ಸ್, ವೆರಿ ಹೈ ಇಂಟ್ರೆಸ್ಟೆಡ್ ಅಂತ ಇದೆ. ಇಲ್ಲಿ ತುಂಬ ಜನ ಬಂದುಬಿಟ್ಟು ಇದರಲ್ಲಿ ಇಂಟ್ರೆಸ್ಟೆಡ್ ಇದ್ದಾರೆ. ಹೈ ವಾಲ್ಯೂಮ್ ಏನಿದೆ ಇದು ಕೊಟ್ಟಿದೆ, ಇಲ್ಲಿ ನೀವೇ ನೋಡ್ಬೋದು, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ವೆರಿ ಹೈ ಇಂಟ್ರೆಸ್ಟೆಡ್, ಇಲ್ಲಿ ವಾಲ್ಯೂಮ್ ಕೂಡ ಇಲ್ಲಿ ರೌಂಡಾಗಿ ನಿಮಗೆ ಸರ್ಕಲಲ್ಲಿ ತೋರಿಸ್ತಾ ಇದೆಯಲ್ಲ, ಇದು ಹೈ ವಾಲ್ಯೂಮ್. ಓಕೆನಾ, ಸೊ ಈ ಕೀವರ್ಡ್ಸ್ ಏನಿಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಸೊ ಈ ಕೀವರ್ಡ್ಸ್ ಏನಿದೆ ಇದು ಬಂದುಬಿಟ್ಟು ನೀವು ಟೈಟಲಲ್ಲಿ ಈಸಿಲಿ ಯೂಸ್ ಮಾಡ್ಕೋಬೋದು. ಇಲ್ಲೊಂದಿದೆ, 3 ಬಂದುಬಿಟ್ಟು ನಮಗೆ ಇದೆ. ಓಕೆನಾ, ಅದಾದಮೇಲೆ ಕೆಳಗೆ ಒಂದು ಸ್ವಲ್ಪ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ವೀಡಿಯೋಸ್ ಓಪನ್ ಆಗಿಬಿಡುತ್ತೆ. ಯಾವುದ್ರ ಮೇಲೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ.
ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ತುಂಬ ವೀಡಿಯೋಸ್ ಬಂದುಬಿಟ್ಟು ಶೋ ಆಗುತ್ತೆ. ಅದು ಎಲ್ಲೋ ಇತ್ತದು, ಒಂದು ನಿಮಿಷ. ವಾಚ್ ಆನ್ ಯೂಟ್ಯೂಬ್ ಅಂತ ನಿಮಗೆ ಶೋ ಆಗ್ತಿದೆ. ಸೊ ಇಲ್ಲಿ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಸ್ವಲ್ಪ ವೀಡಿಯೋಸ್ಗಳು ಕೊಟ್ಟಿದ್ದಾರೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಇಲ್ಲಿ ನನಗೆ ಇಂಗ್ಲೀಷಲ್ಲಿ ಶೋ ಆಗ್ತಿದೆ. ಸೊ ನಾನು ಕನ್ನಡ ಹಾಕೋದು ಮರ್ತೋದೆ. ಕನ್ನಡ ಇಲ್ಲ ಹಿಂದಿ ಹಾಕಿ, ನೀವು ಯಾವ ಲ್ಯಾಂಗ್ವೇಜಲ್ಲಿ ವೀಡಿಯೋಸ್ಗಳನ್ನ ನೋಡ್ತೀರಾ ಅದನ್ನು ನಿಮ್ಮದು ಯಾವ ಕ್ಯಾಟಗರಿ ಇದೆ ಅದು, ಓಕೆನಾ. ಕನ್ನಡದಲ್ಲಿ ಹಾಕಿ, ನಾನು ಕನ್ನಡ ಹಾಕೋದು ಮರ್ತೋದೆ, ಓಕೆನಾ. ಸೊ ಇಲ್ಲಿ ಶೋ ಆಗ್ತಿರೋ ವೀಡಿಯೋಸಲ್ಲಿ ನಿಮಗೆ ಇದು ನೋಡ್ಕೊಳ್ಳಿ, ಇದ್ರದ್ದು ಟೈಟಲ್ ಯೂಸ್ ಮಾಡ್ಬೋದು ನೀವು. ಆ್ಯಂಡ್ ಇನ್ನೊಂದು ಏನು ಬೇಕಿದ್ದರೆ, ಈಗ ಬಿಗಿನರ್ಸ್ ಯಾರಿದ್ದೀರಾ, ಸೊ ಯಾರಿಗೆಲ್ಲ ನನಗೆ ವೀಡಿಯೋ ಮಾಡೋಕ್ಕೆ ಬರಲ್ಲ ಯಾವ ಥರ ಮಾಡೋದು ಅನ್ನೋರು ಈ ವೀಡಿಯೋಸ್ಗಳನ್ನ ನೋಡಿಕೊಂಡ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ಥರ ವೀಡಿಯೋ ಮಾಡೋದು ಏನು ಎತ್ತ ಅಂತ. ಸೊ ನೀವು ಅದೇ ಥರ ಅವ್ರು ಯಾವ ಥರ ವೀಡಿಯೋ ಮಾಡ್ತಾರೆ ಅದನ್ನು ನೋಡಿಕೊಂಡು ಅದೇ ಥರ ವೀಡಿಯೋಸ್ನ ಮಾಡಿದರೆ ನಿಮ್ಮದು ಏನಾಗುತ್ತೆ, ವ್ಯೂಸು ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಸೊ ನೀವು ನೋಡ್ಕೋಬೋದು ಹೌ ಟು ಸ್ಟಾರ್ಟ್ ಅಂತ ಇದೆ, ಮತ್ತು ಈ ಆ್ಯನಿಮೇಷನ್ ಎಲ್ಲ ಹೇಳ್ಕೊಟ್ಟಿರೋದಾರೆ. ಇನ್ನೂ ತುಂಬ ವೀಡಿಯೋಸ್ಗಳು ನಿಮಗೆ ಸಿಕ್ಬಿಡುತ್ತೆ, ಓಕೆನಾ. ಯಾವ ಥರ AI ಆ್ಯನಿಮೇಷನ್ನು ಇದೆ, ನಂದು ಟೆಕ್ ಚಾನಲ್ ಅಲ್ವಾ. ಸೊ ಇಲ್ಲಿ ಇನ್ನೂ ಕೆಳಗೆ ಸ್ಕ್ರಾಲ್ ಮಾಡಿದರೆ ನೋಡಿ, ಇನ್ನೂ ತುಂಬ ಕಾರ್ಟೂನ್ ವೀಡಿಯೋ ಯಾವ ಥರ ಮಾಡೋದು, ಇಲ್ಲಿ ಮೇಕ್ ಯುವರ್ ಓನ್ ಕಾರ್ಟೂನ್ ಅಂತಲೂ ಇದೆ. ಸೊ ಎಲ್ಲ ಇದು ಬಂದುಬಿಟ್ಟು ನನ್ನ ಟಾಪಿಕ್ಗೆ ಸಜೆಸ್ಟ್ ಮಾಡ್ತಾಯಿದೆ, ಓಕೆನಾ. ಸೊ ಇದರಲ್ಲಿ ನಾನು ಯಾವುದಾದ್ರೂ ಒಂದು ವೀಡಿಯೋ ನೋಡಿಕೊಂಡು ನಾನು ವೀಡಿಯೋಸ್ಗಳನ್ನ ಮಾಡ್ಕೋಬೋದು. ಇದು ಏನಕ್ಕೆ ವೀಡಿಯೋಸ್ಗಳು ಕೊಟ್ಟಿರೋದಂದರೆ, ಸೊ ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ, ಸೊ ಅವ್ರಿಗೆ ಗೊತ್ತಾಗಲ್ಲ ಯಾವ ಥರ ಮಾಡೋದು ವೀಡಿಯೋ, ಯಾವ ಥರ ಸ್ಟಾರ್ಟ್ ಮಾಡೋದು ವೀಡಿಯೋ ಅಂತಲೇ ಗೊತ್ತಿರಲ್ಲ. ಸೊ ಈ ವೀಡಿಯೋಸ್ಗಳನ್ನ ನೋಡಿಕೊಂಡು ನೀವು ಬೇಕಿದ್ದರೆ ಮಾಡ್ಕೋಬೋದು. ಇಲ್ಲ ಅಂದರೆ ನೀವೇನು ಮಾಡಿ, ಇಲ್ಲಿ ಇರೋ ಕೀವರ್ಡ್ಸ್ನ ಇದೆಲ್ಲ ಇದೆಯಲ್ಲ ಇಲ್ಲಿದೆಯಲ್ಲ ಇದನ್ನು ನೀವು ಟೈಟಲ್ನ ಯೂಸ್ ಮಾಡ್ಕೋಬೋದು, ಓಕೆನಾ. ಈ ಟೈಟಲ್ನ ಯೂಸ್ ಮಾಡಿದರೆ ಇದು ಹೈ ವಾಲ್ಯೂಮ್ ಟೈಟಲ್ ಬಂದುಬಿಟ್ಟು ಈ ಟೈಟಲ್ನ ಯೂಸ್ ಮಾಡಿದರೆ ನಿಮ್ಮದು ಬೇಗ ಏನಾಗುತ್ತೆ, ಸರ್ಚ್ ಲಿಸ್ಟಲ್ಲೂ ಹೋಗುತ್ತೆ ನಿಮ್ಮ ವೀಡಿಯೋ, ಪ್ಲಸ್ ಬ್ರೌಸ್ ಫ್ಯೂಚರಲ್ಲೂ ಹೋಗುತ್ತೆ. ಬ್ರೌಸ್ ಫ್ಯೂಚರ್ ಅಂದರೆ ಆಲ್ರೆಡಿ ಯೂಟ್ಯೂಬ್ ರಿಕಮೆಂಡ್ ಮಾಡುತ್ತೆ. ಸೊ ಸರ್ಚ್ ಅಂದರೆ ಸರ್ಚ್ ಮಾಡೋದು ಟಾಪಿಕ್ಕು, ಲೈಕ್ ಈಗ ನಾವು ಯೂಟ್ಯೂಬಲ್ಲಿ ಏನಾದರೂ ಒಂದು ಸಾಂಗ್ ಬೇಕಂದರೆ ಸರ್ಚ್ ಮಾಡ್ತೀವಲ್ಲ, ಸೊ ಸೇಮ್ ಅದೇ ಥರ ನಮ್ಮದು ಸರ್ಚ್ ಆಗುತ್ತೆ, ಓಕೆನಾ. ಸರ್ಚ್ ಲಿಸ್ಟಲ್ಲಿ ನಮ್ಮ ವೀಡಿಯೋ ಬರುತ್ತೆ, ಓಕೆನಾ. ಸೊ ಇಲ್ಲಿ 3-4 ನಿಮಗೆ ಕೊಡ್ತಾರೆ ಸಜೆಸ್ಟ್ ಆಗಿರೋದು ಟೈಟಲ್ಲು. ಸೊ ನೀವು ಇದನ್ನು ಯೂಸ್ ಮಾಡ್ಕೊಂಡು ನಿಮ್ಮ ಟೈಟಲಲ್ಲೇ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನಿಮಗೆ ಏನಿದೆ ಇಲ್ಲಿ ಇಂಟ್ರೆಸ್ಟೆಡ್, ವೆರಿ ಹೈ ಇಂಟ್ರೆಸ್ಟೆಡ್ ಅಂತ ಇದೆ. ಇದು ವಾಲ್ಯೂಮ್, ಈ ವಾಲ್ಯೂಮ್ ಅಂದ್ಬಿಟ್ಟು ಹೈ ಇದ್ದರೆ ನೀವು ಈ ಥರ ವೀಡಿಯೋಸ್ ಈಗಲೇ ಮಾಡಬೇಕಂತ ಅರ್ಥ. ಈಗಿಲ್ಲ ಅಂದರೆ ನೀವು ಯಾವಾಗ ವೀಡಿಯೋ ಮಾಡ್ತೀರಾ ಆಗ ಮಾಡ್ಕೋಬೋದು, ಅಂದರೆ 2 ಡೇಸಲ್ಲಿ ನೀವು ಮಾಡ್ಕೋಬೋದು, ಓಕೆನಾ. ಯಾವಾಗ ಬೇಕಿದ್ದರೂ ನೀವು ವೀಡಿಯೋಸ್ನ ಮಾಡ್ಕೋಬೋದು. ನಿಮ್ಗೆ ಇದು ಲೈಕ್ ಆದರೆ ಇಲ್ಲಿ ಲೈಕ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಲೈಕ್ ಆಗಿಬಿಡುತ್ತೆ ನಿಮ್ಮ ಟಾಪಿಕ್ ಏನಿದೆ ಅದು, ಓಕೆನಾ. ಸೊ ಗೊತ್ತಾಯ್ತಲ್ಲ ಯಾವ ಥರ ಅಂತ. ಸೊ ನಾವು ಬ್ಯಾಕ್ ಬರೋಣ. ಸೊ ಬ್ಯಾಕ್ ಬಂದುಬಿಟ್ಟು ಸರಿ ಇದೇನಾಯಿತು, ಇಲ್ಲಿ ಸರ್ಚ್ ಇದೆಯಲ್ಲ ಎಕ್ಸ್ಪ್ಲೋರ್ ಟಾಪಿಕ್ಸ್ ಅಂತ, ಇಲ್ಲೇ ಇನ್ನೊಂದು ಸಲ ನಿಮ್ಗೆ ಹೇಳಿಬಿಡ್ತೀನಿ. ಇಲ್ಲಿ ಎಕ್ಸ್ಪ್ಲೋರ್ ಟಾಪಿಕ್ ಕೆಳಗಡೆ ಸರ್ಚ್ ಇದೆಯಲ್ಲ, ಇಲ್ಲಿ ಬಂದುಬಿಟ್ಟು ನಿಮ್ಮದು ಏನು ಹಾಕಬೇಕು, ನೀವು ಯಾವ ರಿಲೇಟೆಡ್ ವೀಡಿಯೋ ಮಾಡ್ತೀರಾ, ನಿಮ್ಮದು ಯಾವ ಕ್ಯಾಟಗರಿ ಆ ಕ್ಯಾಟಗರಿದೆ ಇಲ್ಲಿ ಹಾಕಬೇಕು. ಬೈ ಚಾನ್ಸ್ ನೀವು ವ್ಲಾಗ್ ಅಂದರೆ ಲೈಕ್ ನೀವು ವ್ಲಾಗ್ ಕ್ಯಾಟಗರಿ ಹಾಕ್ಬೋದು, ವ್ಲಾಗ್ ಅಂತ ಹಾಕಿದರೆ ನಿಮಗೆ ತುಂಬ ಸಿಕ್ಬಿಡುತ್ತೆ, ಓಕೆನಾ. ಇಲ್ಲಿ ಕೂಡ ನೀವು ವೆರಿ ಹೈ ವಾಲ್ಯೂಮ್ ಅಂತಲೇ ತೋರಿಸ್ತಿದೆ, ಕಮ್ಮಿ ಅಂತಲೇ ತೋರಿಸ್ತಿಲ್ಲ. ಇಲ್ಲಿ ನೋಡಿ ನಿಮಗೆ ವ್ಲಾಗ್ದು ರಿಲೇಟೆಡ್ ಟೈಟಲ್ ಏನಿದೆ ಶೋ ಆಗ್ತಿದೆ. ಸೊ ನೀವು ಇದನ್ನು ಈಸಿಲಿ ಯೂಸ್ ಮಾಡ್ಕೋಬೋದು, ಓಕೆನಾ. ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ತುಂಬ ವೀಡಿಯೋಸ್ಗಳು ಸಿಕ್ಬಿಡುತ್ತೆ ನಿಮಗೆ. ಈ ವೀಡಿಯೋಸ್ಗಳನ್ನ ನೋಡಿಕೊಂಡ್ರೆ ಒಂದು ಐಡಿಯಾ ಸಿಗುತ್ತೆ ಯಾವ ಥರ ನೀವು ವ್ಲಾಗ್ ಮಾಡೋದಂತ. ಸೊ ಈಸಿಲಿ ಬಂದುಬಿಟ್ಟು ನೀವು ಮಾಡ್ಕೋಬೋದು, ಓಕೆನಾ. ಅದಾದಮೇಲೆ ನೋಡಿ ವ್ಲಾಗ್ದು ಒಂದು ನಾನು ತೋರಿಸ್ದೆ ಎಕ್ಸಾಂಪಲ್ಗೆ. ಇಲ್ಲ ಅಂದರೆ ನಾವು ಸರ್ಚಲ್ಲಿ ಇನ್ನೊಂದು ಲೈಕ್ ಕಾಮಿಡಿ ವಿಡಿಯೋ ಅಂತಲೇ ಹಾಕೋಣ. ಸೊ ಕಂಪ್ನಿ ಹಾಕ್ಬಿಟ್ಟಿದ್ದೀನಿ, ಇದು ಕಾಮಿಡಿ ವಿಡಿಯೋ, ಓಕೆನಾ. ಸೊ ಇಲ್ಲಿ ಕಾಮಿಡಿ ಹಾಕಿದರೆ ಇಲ್ಲೂ ಕೂಡ ಫನ್ನಿ ನೋಡಿ, ಇದು ಬಂದುಬಿಟ್ಟು ಲೋ ಇಂಟ್ರೆಸ್ಟೆಡ್ ಅಂತ ಇದೆ. ಯಾಕಂದರೆ ಇದು ನನ್ನ ಚಾನಲಲ್ಲಿ ಯಾರು ಜಾಸ್ತಿ ನೋಡ್ತಾರೆ, ಜಾಸ್ತಿ ಅಂದರೆ ನನ್ನ ಚಾನಲ್ ಆಡಿಯನ್ಸ್ ಪ್ರಕಾರ ಇದು ನನಗೆ ಶೋ ಆಗುತ್ತೆ. ಇಲ್ಲಿ ಲೋ ಇಂಟ್ರೆಸ್ಟೆಡ್ ಅಂತ ಇದೆ. ನಮಗೆ 2 ನಾನು ಸರ್ಚ್ ಮಾಡಿದ್ದೆ, 2 ತುಂಬ ಹೈ ಇದೆ. ಸೊ ನಾನು ಆ 2 ಟಾಪಿಕಲ್ಲೂ ವೀಡಿಯೋಸ್ ಮಾಡಿದರೆ ನಂದೇನಾಗುತ್ತೆ, ವೀಡಿಯೋ ವೈರಲ್ ಆಗುತ್ತೆ ಅಂತ ಅರ್ಥ. 2 ಟಾಪಿಕ್ ಅಂದರೆ ಲೈಕ್ ಕಾರ್ಟೂನ್ ವೀಡಿಯೋ ಯಾವ ಥರ ಮಾಡೋದು, ಆ್ಯಂಡ್ ವ್ಲಾಗ್ ಚಾನಲ್ಗೆ ಐಡಿಯಾ ಟಿಪ್ಸು, ಲೈಕ್ ವ್ಲಾಗ್ ಚಾನಲ್ ಯಾವ ಥರ ಮಾಡೋದಂತ ನಾನು ಟಿಪ್ಸ್ ಕೊಟ್ಟರೆ ನಂದು ವ್ಯೂಸ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ನಾನು ವ್ಲಾಗ್ ಚಾನಲ್ ಮೇಡೂ ಏನು ಮಾಡ್ಬೋದು, ಟಿಪ್ಸ್ನ ಕೊಡ್ಬೋದು, ಓಕೆನಾ. ಸೊ ಇಲ್ಲಿ ಕಾಮಿಡಿಯಲ್ಲಿ ನಾನೇನಾದ್ರು ಟಿಪ್ಸ್ ಕೊಟ್ಟರೆ, ಇಲ್ಲ ಕಾಮಿಡಿ ವಿಡಿಯೋ ಯಾವ ಥರ ಮಾಡೋದಂತ ಹೇಳಿಕೊಟ್ರೆ ಇದ್ರಲ್ಲಿ ಬಂದುಬಿಟ್ಟು ನಮ್ಮದು ವ್ಯೂಸು ಬರಲ್ಲ ಅಂತ ಬಂದುಬಿಟ್ಟು YT ಸ್ಟುಡಿಯೋ ಏನಿದೆ ಡೈರೆಕ್ಟಾಗಿ ಇಲ್ಲಿ ನನಗೆ
ಲೋ ಇಂಟ್ರೆಸ್ಟೆಡ್ ಅಂತ ಇದೆ. ಸೊ ಗೊತ್ತಾಯ್ತಲ್ಲ ಯಾವ ಥರ ನಿಮ್ಮದು ಟಾಪಿಕ್ಗಳನ್ನ ಸರ್ಚ್ ಮಾಡೋದು, ಯಾವ ಥರ ಹೈ ಇಂಟ್ರೆಸ್ಟೆಡ್ ಯಾವ ಥರ ಸರ್ಚ್ ಮಾಡೋದು. ಲೋದು ಬಂದುಬಿಟ್ರೆ ಗೊತ್ತಾದರೆ ಇದರಲ್ಲೇ ನೀವು ವೀಡಿಯೋ ಮಾಡೋ ಅವಶ್ಯಕತೆನೇ ನಿಮಗೆ ಇಲ್ಲ. ಲೋ ಇಂಟ್ರೆಸ್ಟೆಡ್ ಅಂದರೆ ಬಂದರೆ ನೀವು ಇದ್ರ ಮೇಲೆ ವೀಡಿಯೋಸ್ಗಳನ್ನ ಮಾಡಬೇಡಿ. ಓಕೆನಾ ಗೈಸ್? ಸೊ ಗೊತ್ತಾಯ್ತಲ್ಲ ಎಲ್ಲರಿಗೂ. ಅಂತೂ ನಾನು ನಿಮ್ಗೆ ಏನಾದರೂ ಮನಸ್ಸಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ನೀವು ಕೇಳ್ಬೋದು. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.